ನೀವೇನಾದ್ರೂ ಚಿಕ್ಕಮಗಳೂರಿನ ಕಡೆ ಪ್ರಯಾಣನ ಬೆಳೆಸಿದ್ರೆ ಸೊ ಈ ಒಂದು ಓಜಿ ಸ್ಪಾಟ್ ನ ವಿಸಿಟ್ ಮಾಡೋದಂತೂ ಮರಿಬೇಡಿ. ಇನ್ನ ಬೆಳಗ್ಗೆ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೂ ಕೂಡ ಈ ಒಂದು ಹೋಟೆಲ್ ಓಪನ್ ಇರುತ್ತೆ. ನಮ್ಮ ಚಿಕ್ಕಮಗಳೂರಿನಲ್ಲಿ ಈ ಒಂದು ಹೋಟೆಲ್ ನಲ್ಲಿ ಬೆಳಗಿಂದ ಸಂಜೆವರೆಗೂ ಕೂಡ ಕ್ರೌಡ್ ಇರುತ್ತೆ. ಬಸ್ ಸ್ಟ್ಯಾಂಡ್ ನ ಮುಂದೆ ಇರೋದ್ರಿಂದ ಯಾರೆಲ್ಲ ಪ್ರಯಾಣಿಕರು ಬಸ್ ಇಳಿದು ಬರ್ತಾರೆ, ಇಲ್ಲೊಂದು ಕಾಫಿ ಕುಡಿಯೋದಾಗಿರ್ಬೋದು ಅಥವಾ ತಿಂಡಿನ ಮಾಡುವಂತದ್ದಾಗಿರ್ಬೋದು ಅಥವಾ ಊಟನ ಮಾಡುವಂತದ್ದಾಗಿರ್ಬೋದು, ಎಲ್ರಿಗೂ ಕೂಡ ಯಾರೆಲ್ಲ ಚಿಕ್ಕಮಗಳೂರು ಬರ್ತಾರೆ ಅವರು ಈ ಹೋಟೆಲ್ ನ ನೋಡೇ ಇರ್ತೀರಾ. ಹಂಗೆ ಗಂಡ ಒಬ್ರು ಎಕ್ಸ್ಪೈರ್ಡ್ ಆದ ಕಾರಣ ನಾನು ಬಾಂಬೆಯಿಂದ ಸರ್ವಿಸ್ ಬಿಟ್ಟು ಇಲ್ಲಿ ಬಂದೆ. ಓಕೆ, ಅಲ್ಲೇನ್ ಮಾಡ್ತೀರಿ ಸರ್ ಬಾಂಬೆ ಸರ್ವಿಸ್ ಅಲ್ಲಿ? ಹೌದಾ, ಇದು ಆಕಸ್ಮಿಕವಾಗಿ ಸ್ಟಾರ್ಟ್ ಆಗಿದೆ. ಹೌದೌದು, ಸಡನ್. ಚಿಕ್ಕಮಗಳೂರು ಜನರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಲ್ಲ ಸರ್? ಪ್ರತಿಯೊಂದು ಐಟಮ್ ತುಂಬಾ ಚೆನ್ನಾಗಿರುತ್ತೆ. ಏನ್ ಇಷ್ಟ ಆಗುತ್ತೆ ನಿಮ್ಗೆ? ದೋಸೆ ವಾಕ್ ಮುಗಿಸ್ಕೊಂಡು ಸೀದಾ ಫಸ್ಟ್ ಇಲ್ಲಿಗೆ ಬರೋದು. ಸರ್, ಇದು ಸೌಂದರ್ಯ ಹೋಟೆಲ್ ಸ್ಟಾರ್ಟ್ ಆಗಿ ಎಷ್ಟು ಟೈಮ್ ಆಯ್ತು ಸರ್? 1987ರಲ್ಲಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬೇರೆ ಕಡೆ ಏನ್ ಮಾಡ್ತಾ ಇದ್ರಿ ಸರ್? ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ ಎಷ್ಟು ವರ್ಷ ಸರ್ ಬಸ್ ಸ್ಟ್ಯಾಂಡ್ ಅಲ್ಲಿ? 10 ವರ್ಷ 96 ಅಲ್ಲಿ ಕ್ಲೋಸ್ ಮಾಡಿ ಬಂದಿದ್ದೆ ಬಸ್ ಸ್ಟ್ಯಾಂಡ್ ಹೋಟ್ಲಿಂದೇನೆ. ಚಂದ್ರಶೇಖರ್ ರಾವ್. ಸರ್, ಇದು ಸೌಂದರ್ಯ ಹೋಟೆಲ್ ಸ್ಟಾರ್ಟ್ ಆಗಿ ಎಷ್ಟು ಟೈಮ್ ಆಯ್ತು ಸರ್? 1987ರಲ್ಲಿ ಸ್ಟಾರ್ಟ್. ಅವಾಗ ದೋಸೆ ನಮ್ದು 40 ರೂಪಾಯಿ ಇತ್ತು ಸ್ಟಾರ್ಟಿಂಗ್. ಏನಿಲ್ಲ. ಓಕೆ, ಮತ್ತೆ ಏನ್ ಸ್ಪೆಷಲ್ ಸಿಗುತ್ತೆ ಸರ್ ಇಲ್ಲಿ? ದೋಸೆ ಇದೆ. ಜಾಸ್ತಿ ಜನ ಯಾವ್ದು ಇಷ್ಟಪಡ್ತಾರ? ನಮ್ದು ಪಲಾವ್ ಸ್ವಲ್ಪ ಫೇಮಸ್ ಇದೆ. ಪಲಾವ್ ಫೇಮಸ್ ಬೆಳಗ್ಗೆ. ಅಡ್ರೆಸ್ ಎಲ್ಲಿ ಬರುತ್ತೆ? KSRTC ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ ಅಪೋಸಿಟ್ ಚಿಕ್ಕಮಗಳೂರು.